A very good morning to my brothers and sisters, my dear brothers and sisters. It's a pleasure to see you. ಪ್ರಿಯ ಸ್ನೇಹಿತರೆ, ನಿಮ್ಮೆಲ್ಲರೂ ನೋಡ್ಲಿಕ್ಕೆ ನನಗೆ ಬಹಳ ಸಂತೋಷ. ಬೆಳಗಿನ ಜಾವದಲ್ಲಿ ಮುಂಜಾನೆ ಒಂದು ಶುಭ ವಂದನೆಗಳು. So during this time of the pandemic, we will be tested as to what it means to believe in God. ಈ ಒಂದು ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ದೇವರನ್ನು ನಂಬುವುದು, ನಮ್ಮ ನಂಬಿಕೆ ಒಂದು ಪರೀಕ್ಷೆ ಉಂಟಾಗುವಂತದ್ದಾಗಿದೆ. We can see from the Bible faithful men who are tested in their belief in God. ಸತ್ಯವೇದದಿಂದ ನೋಡಿಕೊಳ್ಳಬಹುದು, ಸತ್ಯವೇದದಲ್ಲಿ ನಂಬಿಗಸ್ತ ಜನರಿಗೆ ಪರೀಕ್ಷೆ ಉಂಟಾಯಿತೆಂಬುದಾಗಿ. We can see Daniel who is tested. ದಾನಿಯೇಲನನ್ನು ನೋಡಬಹುದು, ದಾನಿಯೇಲನಿಗೂ ಸಹ ಪರೀಕ್ಷೆ ಉಂಟಾಯಿತು. Joseph who is tested. ಯೋಸೇಫನಿಗೂ ಸಹ ಪರೀಕ್ಷೆ ಉಂಟಾಯಿತು. And in various ways Abraham is also tested. ವಿವಿಧ ರೀತಿಗಳಲ್ಲಿ ಅಬ್ರಹಾಮನಿಗೂ ಸಹ ಪರೀಕ್ಷೆ ಮಾಡಲಾಯಿತು. So in this time of the pandemic, many people are in poverty. ಈ ಒಂದು ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಅನೇಕ ಜನರು ಬಡತನದಲ್ಲಿದ್ದಾರೆ. And those who are in need will wait patiently before God to provide. ಈ ಒಂದು ಸಮಯದಲ್ಲಿ ದೇವರು ಒದಗಿಸುತ್ತಾನೆಂಬುದಾಗಿ ನಾವು ಶಾಂತವಾಗಿ ತಾಳ್ಮೆಯಿಂದ ಕಾದಿರಬೇಕಾಗಿದೆ. And we will not complain, but we will praise God for his provision. ಇಂಥ ಒಂದು ಸಮಯದಲ್ಲಿ ನಾವು ಗುಣಗುಟ್ಟದೆ ದೇವರು ಒದಗಿಸುತ್ತಿದ್ದಾನೆಂಬುದಕ್ಕಾಗಿ ನಾವು ದೇವರನ್ನ ಸ್ತುತಿಸಬೇಕಾಗಿದೆ. But those who have more than enough, they will exercise faith in God by providing for others. ಮತ್ತು ಸಾಕಷ್ಟು ಇರುವವರು ಏನ್ ಮಾಡ್ತಾರೆ ಅಂತಂದ್ರೆ ನಂಬಿಕೆಯನ್ನು ಅನುಭವಿಸ್ತಾರೆ ಮತ್ತು ಅವರು ಇತರರಿಗೂ ಸಹ ಸಹಾಯ ಮಾಡುವುದರ ಮೂಲಕ ಅವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾರೆ. So okay, Sam, can you see the screen? Yeah, I can see. ನಿಮ್ಮೆಲ್ಲರಿಗೂ ಒಂದು ಮುಂದೆ ಒಂದು ದೇವರ ಇದು ಸ್ಲೈಡ್ ಕೊಡಲ್ಪಟ್ಟಿದೆ, ನೀವೆಲ್ಲ ನೋಡಬಹುದೆಂಬುದಾಗಿ ನೆನೆಸ್ತೇನೆ. So the Bible says in Romans chapter 10 that whoever believes in God will not be disappointed. ಯಾರು ದೇವರನ್ನು ನಂಬುತ್ತಾರೋ ಅವರು ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ರೋಮಾಪುರದಲ್ಲಿ 10:11 ನಾವು ನೋಡ್ತೇವೆ. If you have a need today, as you believe in God, God will provide. You will not be disappointed. ನಿಮಗೆ ಈ ದಿನ ಏನಾದರೂ ಕೊರತೆ ಇದ್ದರೆ ದೇವರು ಅದನ್ನು ಒದಗಿಸ್ತಾನೆ ಮತ್ತು ನೀವು ಆಶಾಭಂಗ ಪಡುವುದಿಲ್ಲ. And if you have problems with your family members, maybe they're drinking, maybe they're gambling, believe in God and you will not be disappointed. ನಿಮ್ಮ ಕುಟುಂಬಗಳಲ್ಲಿ ಸಮಸ್ಯೆಗಳಿರುವುದಾದ್ರೆ, ಕೆಲಸಗಳಲ್ಲಿ ಸಮಸ್ಯೆಗಳಿರುವುದಾದ್ರೆ ನೀವು ದೇವರನ್ನು ನಂಬಿರಿ, ನೀವು ಎಂದಿಗೂ ಆಶಾಭಂಗ ಪಡುವುದಿಲ್ಲ. So some people think that they are baptized in water, so they believe in God. ಕೆಲವರು ನಾನು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿದ್ದೇನೆಂಬುದಾಗಿ ಅವರು ದೇವರನ್ನು ನಂಬುತ್ತಾರೆ. Some people think that they come to church to worship God and hence they believe in God. ಕೆಲವರು ಜನರು ಆಲೋಚನೆ ಮಾಡ್ತಾರೆ, ನಾವು ಸಭೆಗೆ ಹೋಗಿ ದೇವರನ್ನ ಆರಾಧನೆ ಮಾಡ್ತಾ ಇದೀವಿ, ಆದುದರಿಂದ ನಾವು ದೇವರನ್ನ ನಂಬಿದ್ದೇವೆ ಎಂಬುದಾಗಿ. Some people think that before they eat their lunch or dinner, they give thanks, means they believe in God. ಕೆಲವು ಜನರು ಏನ್ ಮಾಡ್ತಾರೆ ಅಂತಂದ್ರೆ ಮಧ್ಯಾಹ್ನ ಊಟ ಅಥವಾ ರಾತ್ರಿ ಊಟ ಮಾಡುವಂತ ಸಮಯದಲ್ಲಿ ಅವರು ದೇವರಿಗೆ ಪ್ರಾರ್ಥನೆ ಸ್ತೋತ್ರ ಸಲ್ಲಿಸುವುದರಿಂದ ನಾವು ದೇವರನ್ನ ನಂಬಿದ್ದೇವೆ ಎಂಬುದಾಗಿ ಅವರು ಆಲೋಚನೆ ಮಾಡ್ತಾರೆ. So today we're going to look at what does it really mean when I say I believe in God. ನಾನು ದೇವರನ್ನು ನಂಬಿದ್ದೇನೆ ಎಂಬುದಾಗಿ ಅದರ ನಿಜವಾದ ಅರ್ಥವೇನೆಂಬುದಾಗಿ ಅನೇಕ ಜನರು ತಿಳ್ಕೊಳ್ಬೇಕಾಗಿದೆ. Using Abraham's story, let us discover what believing in God means. ಅಬ್ರಾಮನ ಕಥೆಯನ್ನು ನಾವು ಆಲೋಚನೆ ಮಾಡುವುದರ ಮೂಲಕ ನಂಬಿಕೆ ಅಂತಂದ್ರೆ ನಿಜವಾಗಿ ಏನೆಂಬುದಾಗಿ ನಾವು ಕಂಡುಕೊಳ್ಳೋಣ. So Abraham is the most blessed person in the world. ಅಬ್ರಹಾಮನು ಲೋಕದಲ್ಲಿ ಅತಿ ಹೆಚ್ಚಾಗಿ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದಾನೆ. Abraham is rich in his possession and he's also rich in the spirit. ಅಬ್ರಹಾಮನು ತನ್ನ ಆಸ್ತಿಯಲ್ಲಿ ಹೆಚ್ಚು ಆಶೀರ್ವಾದ ಹೊಂದಿದವನು ಮತ್ತು ಆತ್ಮದಲ್ಲಿ ಸಹ ಹೆಚ್ಚಿನ ಆಶೀರ್ವಾದ ಹೊಂದಿದವನು ಆಗಿದ್ದಾನೆ. Now let's look at the first point. ಮೊದಲನೇ ಅಂಶವನ್ನು ನಾವು ನೋಡಿಕೊಳ್ಳೋಣ. To believe in God
is to have God as our master. ದೇವರಲ್ಲಿ ನಂಬಿಕೆ ಇಡುವುದು ಅಂತಂದ್ರೆ ದೇವರನ್ನು ನಮ್ಮ ಯಜಮಾನನನ್ನಾಗಿ ಮಾಡಿಕೊಳ್ಳುವುದು. I am the servant, God is my master. ನಾನು ಸೇವಕನಾಗಿದ್ದೇನೆ ಅಥವಾ ದಾಸನಾಗಿದ್ದೇನೆ, ದೇವರು ನನಗೆ ಯಜಮಾನ ಅಥವಾ ಒಡೆಯನಾಗಿದ್ದಾನೆ. I will listen to him for his instructions every day. ನಾನು ಪ್ರತಿದಿನಕ್ಕೋಸ್ಕರ ಆತನ ಒಂದು ಬೋಧನೆಗಳನ್ನು ನಾನು ಕೇಳಿಕೊಳ್ಳುತ್ತೇನೆ. And before God, I have no rights, I have no possessions, and no plans apart from God's plans. ಅಬ್ರಹಾಮನಿಗೆ ದೇವರನ್ನು ಬಿಟ್ಟು ತನ್ನದೇ ಆದಂತ ಆಸ್ತಿಗಳು ಅಥವಾ ಯಾವುದೇ ಯೋಜನೆಗಳು ಅಥವಾ ಆಲೋಚನೆಗಳು ಅವನಿಗೆ ಇರಲಿಲ್ಲ. And I will be that glorious person that God wants me to be. ಮತ್ತು ಆತನ ಏನ್ ಅನ್ಕೊಂಡ ಅಂತಂದ್ರೆ ದೇವರು ಎದುರು ನೋಡುವ ರೀತಿಯಲ್ಲಿ ನಾನು ಮಹಿಮೆಯುಳ್ಳ ವ್ಯಕ್ತಿ ಆಗಿರುತ್ತೇನೆ ಎಂಬುದಾಗಿ ಆತನ ಹೇಳಿದ. So I asked the question, what should I be? Should I be a businessman? Should I be a teacher? What should I be? So God will tell me what I should be. ನಾನು ಏನಾಗಿರ್ಬೇಕೆಂಬುದಾಗಿ ನಾನೊಂದು ಪ್ರಶ್ನೆಯನ್ನು ನಾನು ಕೇಳ್ಕೊಳ್ಬೇಕು. ನಾನು ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ಬೇಕು ಅಥವಾ ನಾನೊಂದು ಟೀಚರ್ ಆಗಿರ್ಬೇಕು ಅಥವಾ ದೇವರು ಎದುರು ನೋಡುವ ರೀತಿಯಲ್ಲಿ ದೇವರು ನಾನು ಏನಾಗಿರ್ಬೇಕೆಂಬುದಾಗಿ ದೇವರು ಆಲೋಚನೆ ಮಾಡ್ತಿದ್ದೇನೋ ಆ ವ್ಯಕ್ತಿ ಆಗಿದ್ದೇನೋ ಎಂಬುದಾಗಿ ನಾವು ಪ್ರಶ್ನಿಸ್ಕೊಳ್ಬೇಕಾಗಿದೆ. So in Abraham's story, God told Abraham to leave his hometown and he will make him the ruler of the world, and Abraham believed. ಅಬ್ರಹಾಮನ ಕಥೆಯಲ್ಲಿ ನಾವು ನೋಡ್ತೇವೆ, ಅಬ್ರಹಾಮನಿಗೆ ಏನ್ ಹೇಳಿದಾರೆ ಅಂದ್ರೆ ನಿನಗೆ ಲೋಕದ ಬಾಧ್ಯಸ್ಥನನ್ನಾಗಿ ಮಾಡ್ತೇನೆ ಎಂಬುದಾಗಿ ಹೇಳಿದಾಗ ಅಬ್ರಹಾಮನು ಅದನ್ನ ನಂಬಿದನು. You can read, Pastor Sam, you can read. ನಾವು ಆದಿಕಾಂಡ 12ನೇ ಅಧ್ಯಾಯ verses. Yeah, Genesis chapter 12 verse 1 to 5. 12ನೇ ಅಧ್ಯಾಯ 1ರಿಂದ 5ನೇ ವಚನ. ಆದಿಕಾಂಡ 12 1ರಿಂದ 5 ಓದಿಕೊಳ್ಳೋಣ. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಯೆಹೋವನು ಹೇಳಿದ ಮೇರೆಗೆ ಅಬ್ರಾಮನು ಹೊರಟು ಹೋದನು. ಲೋಟನು ಸಂಗಡ ಹೋದನು. ಅಬ್ರಾಮನು ಕಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು. ಅವನು ತನ್ನ So God told Abraham, leave your hometown. Abraham left his hometown. ದೇವರು ಅಬ್ರಾಮನಿಗೆ ಹೇಳಿದನು, ನಿನ್ನ ತಂದೆ ಮನೆಯನ್ನು ಬಿಟ್ಟು ಹೋಗು ಎಂಬುದಾಗಿ ಹೇಳಿದಾಗ ಅವನು ಹೊರಟು ಹೋದನು. And God told Abraham, I will make you the father of a great nation. Abraham said, okay, so be it, I will be. ಮತ್ತು ದೇವರು ಅಬ್ರಾಮನಿಗೆ ಹೇಳಿದನು, ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರತ್ಯಾಗಿ ತರುವೆನೆಂಬುದಾಗಿ ದೇವರು ಹೇಳಿದನು. So God told Abraham, I will make you a blessing to others. Abraham said, I believe. ನಾನು ನಿನಗೆ ಅನೇಕ ಜನರಿಗೆ ಆಶೀರ್ವಾದವಾಗುವಂತೆ ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳಿದಾಗ ಅಬ್ರಹಾಮನು ಹೇಳಿದನು, ನಾನು ನಂಬುತ್ತೇನೆ ಎಂಬುದಾಗಿ. God told Abraham, I will make you the ruler of the nation. To be others who bless you, I will bless. Those who curse you, I will curse them. So Abraham believed. ದೇವರು ಅಬ್ರಹಾಮನಿಗೆ ಹೇಳಿದನಂತಂದ್ರೆ, ನೀನು ಅನೇಕ ಜನಾಂಗಗಳಿಗೆ ದೇಶಗಳಿಗೆ ನೀನು ಆಳುವಂತೆ ಮಾಡುತ್ತೇನೆ ಎಂಬುದಾಗಿ ಹೇಳಿದನು. ಅದೇ ರೀತಿಯಲ್ಲಿ ಅಬ್ರಹಾಮನು ಆ ಮಾತುಗಳನ್ನು ದೇವರ ಮಾತುಗಳನ್ನು ನಂಬಿದನು. So Abraham experienced a change of identity. ಈಗ ಏನಾಯ್ತಂದ್ರೆ ಅಬ್ರಹಾಮನು ತನ್ನ ವ್ಯಕ್ತಿತ್ವದ ಒಂದು ಬದಲಾವಣೆಯನ್ನು ಆತನು ಗುರುತಿಸಿದ, ನಾನೇನಾಗಿದ್ದೇನೆ ಎಂಬುದಾಗಿ. So he have no idea as to what he wants to be because he followed God's idea. ಅಬ್ರಹಾಮನು ನಾನೇನಾಗಿರ್ತೀನಿ, ನಾನು ಏನ್ ಮಾಡ್ತೀನಿ ಎಂಬುದಾಗಿ ಆತನಿಗೆ ಯಾವುದೇ ಆಲೋಚನೆ ಇರಲಿಲ್ಲ. ಆದ್ರೆ ಆತನು ದೇವರ ಚಿತ್ತವನ್ನು ದೇವರ ಮಾತುಗಳನ್ನು ಅನುಸರಿಸಿ ನಡೆದನು. So to believe in God is to live fully for God, to understand what kind of person I should be. God has made me.
ದೇವರನ್ನು ನಂಬುದು ಅಂತಂದ್ರೆ ಏನಂತಂದ್ರೆ ದೇವರು ನಾನ್ ಏನ್ ಮಾಡ್ಬೇಕಂದಾಗಿ ದೇವರ ಎದುರು ನೋಡ್ತಾ ಇದ್ದಾನೆ, ಅವುಗಳನ್ನು ಮಾಡುವುದೇ ದೇವರ ಒಂದು ಚಿತ್ತವಾಗಿದೆ. And then when you make that decision, God will make you great. ನೀವು ಇಂಥ ಒಂದು ತೀರ್ಮಾನವನ್ನು ಮಾಡುವಾಗ ದೇವರು ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡ್ತಾನೆ. God will send his angels to be your protector and to exalt you among the people. ಮತ್ತು ನಿಮ್ಮನ್ನು ಕಾದು ಕಾಪಾಡೋದಕ್ಕಾಗಿ ತನ್ನ ದೇವದೂತರನ್ನು ಕಳುಹಿಸ್ತಾನೆ ಮತ್ತು ಜನರ ಮಧ್ಯದಲ್ಲಿ ನಿಮ್ಮನ್ನು ಘನಪಡಿಸ್ತಾನೆ, ಮಹಿಮೆ ಪಡಿಸ್ತಾನೆ. So today, when I say I believe in God, I must listen to God as to what he wants me to be. ನಾವು ಹೇಳ್ಬೋದು, ನಾನು ದೇವರನ್ನ ನಂಬ್ತಿದ್ದೇನೆಂಬುದಾಗಿ ಹೇಳುವುದಾದ್ರೆ, ದೇವರು ನನ್ನಿಂದ ಏನ್ ಎದುರು ನೋಡ್ತಾನೆ ಅದನ್ನು ಮಾಡುವಾಗ ನಾವು ನಂಬಿದ್ದೇವೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಾಗುತ್ತದೆ. Point number 2. To believe in God. To believe in God ನಂಬುದು ಅಂತಂದ್ರೆ ಏನು? Is to obey everything God said to me, no matter how unreasonable, foolish, or impossible it may sound. ಮತ್ತು ದೇವರನ್ನು ನಂಬುದು ಅಂತಂದ್ರೆ ಯಾವುದೇ ಕಾರಣವಿಲ್ಲದಿದ್ರೂ, ಅದು ಯಾವ್ದಾದ್ರು ವಿಷಯಗಳು ಮೂರ್ಖತನ ಅಥವಾ ಬುದ್ಧಿಹೀನತೆಯಾಗಿ ಅಥವಾ ಅಸಾಧ್ಯವಾಗಿ ಕಂಡು ಬಂದ್ರು ಅವುಗಳನ್ನ ನಾವು ನಂಬಬೇಕಾಗಿದೆ. So when Abraham was old, he is not able to give birth, and he's thinking he will make his servant to become his heir, his son. ಅಬ್ರಹಾಮನು ವಯಸ್ಸಾಗಿ ವೃದ್ಧನಾದಾಗ ಆತನು ತನಗೆ ಮುಂದಕ್ಕೆ ತನ್ನ ಸ್ವಾಸ್ಥ್ಯಕ್ಕೆ ಯಾರಿಲ್ಲ ಎಂಬುದಾಗಿ ತನ್ನ ದಾಸಿಯ ಮೂಲಕ ಬಾಧ್ಯಸ್ಥನನ್ನು ಪಡೆದುಕೊಳ್ಳೆಂಬುದಾಗಿ ಆಲೋಚನೆ ಮಾಡಿದನು. But God spoke to him and said, "No, your servant who is born in your house is not going to be an heir, but your own son that comes from your body will be your heir." ಆದರೆ ದೇವರು ಅಬ್ರಹಾಮನಿಗೆ ಹೇಳಿದ್ದೇನೆ ಅಂದರೆ, ನಿನ್ನ ದಾಸಿಯ ಮೂಲಕ ಹುಟ್ಟುವವನು ಬಾಧ್ಯಸ್ಥನಾಗುವುದಿಲ್ಲ, ಆದ್ರೆ ನಿನ್ನ ಸ್ವಂತ ಹೆಂಡತಿಯ ಮೂಲಕ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗಿರ್ತಾನೆಂಬುದಾಗಿ ದೇವರು ಹೇಳಿದರು. Genesis chapter 15 verse 2 to 6. ಆದಿಕಾಂಡ 15ನೇ ಅಧ್ಯಾಯ 2ರಿಂದ 6ನೇ ವಚನವರೆಗೂ ನಾವು ನೋಡಿಕೊಳ್ಳೋಣ. ಅದಕ್ಕೆ ಅಬ್ರಾಮನು, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವೆನಾದದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದಲ್ಲ ಅಂದನು. ತಿರುಗಿ ಅಬ್ರಾಮನು, ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಯಿತು ಎಂದು ಹೇಳಲು, ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ಕರೆತಂದು, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. So God told Abraham something that is humanly impossible. ಮನುಷ್ಯರಿಗೆ ಅಸಾಧ್ಯವಾದಂತ ಕಾರ್ಯವನ್ನು ದೇವರು ಅಬ್ರಹಾಮನಿಗೆ ಹೇಳಿದನು. But Abraham just believed everything that God said. ಆದರೆ ಅಬ್ರಹಾಮನು ಕೇವಲ ದೇವರು ಹೇಳಿದಂತ ಎಲ್ಲವುಗಳಿಗೆ ಆತನು ವಿಧೇಯನಾದನು. So the Bible says that Abraham believed in the Lord and God considered Abraham as righteous. ಅಬ್ರಹಾಮನು ದೇವರು ಹೇಳಿದಂತ ಎಲ್ಲವುಗಳಿಗೆ ವಿಧೇಯನಾದದರಿಂದ ದೇವರು ಅಬ್ರಹಾಮನನ್ನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. So what is the meaning of being righteous? ನೀತಿವಂತರಾಗಿರುವುದಂತಂದ್ರೆ ಅದರ ಅರ್ಥ ಏನು? To be righteous is not to have no sin, but to be righteous is to do everything that God tells us, to believe everything that God tells us. That's what it means to be righteous. ಅನೇಕ ಜನರೇನೇ ಆಲೋಚನೆ ಮಾಡ್ತಾರೆ, ಪಾಪ ಮಾಡದೇ ಇರೋದು ಅಷ್ಟೇ ನೀತಿವಂತಿಕೆ ಎಂಬುದಾಗಿ. ಆದ್ರೆ ಇನ್ನು ಹೆಚ್ಚಾಗಿ ಏನಂತಂದ್ರೆ, ದೇವರು ಹೇಳಿದಂತ ಎಲ್ಲವುಗಳನ್ನು ನಂಬಿ ನಡೆಯುವುದು ಸಹ ನೀತಿಯಾಗಿದೆ. So Jesus is considered righteous. ಆದ್ರಿಂದ ಯೇಸು ನೀತಿವಂತನೆಂಬುದಾಗಿ ಪರಿಗಣಿಸಲಾಗಿದೆ. Because Jesus believed what God said about him, that he will die on the cross and be resurrected. Jesus believed and he went to the cross. That is considered as righteous. ಆದ್ರಿಂದ ಯೇಸು ಏನ್ ಮಾಡಿದಂತಂದ್ರೆ, ತಂದೆ ಹೇಳಿದಂತ ಎಲ್ಲವುಗಳಿಗೆ ವಿಧೇಯನಾಗಿ ಆತನು ಶಿಲುಬೆಯನ್ನು ಏರಿದನು. ಹೀಗೆ ಆತನು ಏನಾದಂತಂದ್ರೆ ಆತನು ನೀತಿವಂತನೆಂಬುದಾಗಿ ಎಣಿಸಲ್ಪಟ್ಟನು.
So God is saying to you today that when you believe in me to obey my every word, you will not be disappointed. Do you believe him? ಅದರಿಂದ ದೇವರು ಅಬ್ರಹಾಮನಿಗೆ ಹೇಳಿದರೆ ಏನಂತಂದ್ರೆ, ನೀವು ನನ್ನನ್ನು ನಂಬಿ ಮಾಡುವಂತ ಎಲ್ಲಾ ಕಾರ್ಯಗಳನ್ನು ಮಾಡೋದಾದ್ರೆ ನೀವು ನೀತಿವಂತರೆಂಬುದಾಗಿ ದೇವರು ಎದುರು ನೋಡ್ತಾ ಇದ್ದಾರೆ. So when we believe in God, it is not just believe in him for 6 months or 1 year or 10 years, but it's your whole life. I believe in God. ಇಲ್ಲಿ ಏನಂತಂದ್ರೆ, ನಾನು 1 ವರ್ಷ 2 ವರ್ಷ ಅಲ್ಲ, ನಾವು ನಮ್ಮ ಜೀವಿತ ಇಡೀ ನಾವು ದೇವರನ್ನು ನಂಬಬೇಕಾಗಿದೆ. Point number 3. To believe in God is to help others in need while asking for nothing in return, to depend fully on God to provide and to reward me. ದೇವರನ್ನು ನಂಬುದು ಅಂತಂದ್ರೆ ಏನಂತಂದ್ರೆ, ಹಿಂದಿರುಗಿ ಏನನ್ನು ಕೇಳದೆ ಕೊರತೆಯಲ್ಲಿರುವ ಇತರರಿಗೆ ಸಹಾಯ ಮಾಡುವುದು ಹಾಗೂ ಒದಗಿಸಲು ಮತ್ತು ಪ್ರತಿಫಲಕ್ಕಾಗಿ ದೇವರ ಮೇಲೆ ಸಂಪೂರ್ಣವಾಗಿ ಆಧಾರಗೊಳ್ಳುವುದಾಗಿದೆ. So when I believe in God, I'm always very sensitive to the needs of my neighbors. ನಾನು ದೇವರಲ್ಲಿ ನಂಬಿಕೆ ಇಡುವಾಗ ನನ್ನ ನೆರೆಹೊರೆಯವರ ಅಗತ್ಯತೆಗಳಿಗೆ ನಾನು ಅದನ್ನ ತಿಳ್ಕೊಳ್ತೇನೆ. So even when I am having a lot of need, but yet I am thinking about the needs of others, that is faith in God. ನನ್ನಲ್ಲಿ ಅನೇಕ ಅಗತ್ಯತೆಗಳು ಇದ್ದರೂ ಸಹ ಇತರರ ಅಗತ್ಯತೆಗಳನ್ನು ಸಹ ನಾವು ತಿಳಿದುಕೊಳ್ಳುವಾಗ ನಾನು ದೇವರಲ್ಲಿ ನಂಬಿಕೆ ಇಟ್ಟಿದ್ದೇನೆ ಎಂಬುದಾಗಿ ಸಹ ಅದು ತೋರಿಸುವಂತದ್ದಾಗಿದೆ. So God is the one who provides. ಅದರಿಂದ ನಮಗೆ ಒದಗಿಸುವಾತನು ದೇವರೇ ಆಗಿದ್ದಾನೆ. So I don't have to fight over resources. ಅದರಿಂದ ನಾನು ಕೆಲವು ವಿಷಯಗಳಿಗಾಗಿ ನಾನು ಹೋರಾಟ ಮಾಡುವ ಅಗತ್ಯತೆ ಇರುವುದಿಲ್ಲ. What I do in secret to help others, God will reward me. ನಾನು ರಹಸ್ಯವಾಗಿ ಇತರರಿಗೆ ಮಾಡುವಂತ ಕಾರ್ಯಗಳನ್ನು ನೋಡಿ ದೇವರು ನನಗೆ ಪ್ರತಿಫಲವನ್ನು ಕೊಡ್ತಾನೆ. So in Abraham's case, Abraham helped the people of Sodom. ಅಬ್ರಹಾಮನ ವಿಷಯದಲ್ಲಿ ಸೊದೋಮಿನ ಜನರು, so in the city of Sodom there are many people. One day a neighboring nation came to rob the people of Sodom. ಸೋದೋಮನ ಒಂದು ದೇಶವನ್ನು ಅನೇಕ ಒಂದು ಕೆಟ್ಟ ಕಾರ್ಯಗಳಿಂದ ಅದನ್ನ ನಾಶ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡ್ತಾ ಇದ್ರು. So they came and kidnapped the people of Sodom to make them slaves and take away their precious goods. ಮತ್ತು ಆ ಒಂದು ಸೊದೋಮನಿಂದ ಅಮೂಲ್ಯವಾದ ಸಂಪತ್ತುಗಳನ್ನು ಅವರು ದೋಚಿಕೊಳ್ಳುವುದಕ್ಕಾಗಿ ಅಲ್ಲಿನ ಜನರನ್ನ ದಾಸರನ್ನಾಗಿ ಅವರು ಕದ್ದುಕೊಂಡು ಹೋಗ್ತಾ ಇದ್ರು. So Abraham saw, and out of his kindness he went to rescue the people of Sodom and their goods and bring them back to the king. ಮತ್ತು ಅಬ್ರಹಾಮನು ದಯೆಯುಳ್ಳವನಾಗಿ ಏನ್ ಮಾಡ್ದ ಅಂತಂದ್ರೆ, ಅದು ಕದ್ದುಕೊಂಡಿಂದ ಹೋಗಿದ್ದಂತ ಆಸ್ತಿಯನ್ನು ಅದನ್ನು ಪುನಃ ಯುದ್ಧ ಮಾಡಿ ಅವನು ತೆಗೆದುಕೊಂಡು ಸೊದೋಮನ ಅರಸನಿಗೆ ಹಿಂತಿರುಗಿಸಿಕೊಟ್ಟನು. So the king of Sodom wants to give gifts to Abraham to return his kindness, but Abraham does not want it. ದೇವ ಅಬ್ರಹಾಮನ್ ಏನ್ ಮಾಡ್ತಾ ಅಂತಂದ್ರೆ, ಅರಸನ್ನು ತಿರುಗಿ ಅಬ್ರಹಾಮನಿಗೆ ಬಹುಮಾನವಾಗಿ ಕೊಡುವಾಗ ಆತನು ಅದನ್ನು ತೆಗೆದುಕೊಳ್ಳಲಿಲ್ಲ. So Genesis, let's see here. Genesis chapter 14 verse 21 to 24. ಆದಿಕಾಂಡ 14ನೇ ಅಧ್ಯಾಯ 21ರಿಂದ 24ನೇ ವಚನ. Genesis chapter 14 verse 21 to 24. ಆದಿಕಾಂಡ 14 21ರಿಂದ 24. ಸೊದೋಮಿನ ಅರಸನು ಅಬ್ರಾಮನಿಗೆ, ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು, ಆಸ್ತಿಯನ್ನು ನೀನೇ ತಕ್ಕೋ ಎಂದು ಹೇಳಲು, ಅಬ್ರಾಮನು ಅವನಿಗೆ, ಒಂದು ದಾರವನ್ನಾಗಲಿ ಕೆರದ ಭಾರವನ್ನಾಗಲಿ ನಿನ್ನದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲ.
ಎಂದು ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರ ದೇವರಾಗಿರುವ ಯೆಹೋವನ ಕಡೆಗೆ ಕೈಯೆತ್ತಿ ಪ್ರಮಾಣ ಮಾಡುತ್ತೇನೆ. ಅಬ್ರಾಮನು ನನ್ನ ಸೊತ್ತಿನಿಂದಲೇ ಐಶ್ವರ್ಯವಂತನಾದನೆಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು. So a person who believes in God is a person that's full of love for other people, and at the same time he trusts that God will provide and will reward him. ಮತ್ತು ದೇವರಲ್ಲಿ ನಂಬಿಕೆ ಇಡುವುದಂತಂದ್ರೆ ಇನ್ನೊಂದು ವಿಷಯ ನಾವ್ ಏನ್ ಮಾಡ್ಬೇಕಂದ್ರೆ ಇತರರ ಅಗತ್ಯತೆಗಳನ್ನ ನಾವು ತಿಳಿದುಕೊಂಡು ಅವರಿಗೆ ಸಹಾಯ ಮಾಡುವಾಗ ದೇವರು ಅದಕ್ಕೆ ಪ್ರತಿಫಲವನ್ನು ಕೊಡುತ್ತಾನೆಂಬುದಾಗಿ ನಾವು ಭರವಸೆ ಇಡಬೇಕಾಗಿದೆ. The fourth point, to believe in God, is to fear God by yielding to God our most precious possessions. ನಾಲ್ಕನೇ ಅಂಶ, ದೇವರನ್ನು ನಂಬುದು ಅಂತಂದ್ರೆ ನಮ್ಮ ಅಮೂಲ್ಯವಾದ ಸಂಪತ್ತುಗಳ ಮೂಲಕ ಆತನಿಗೆ ನಾವು ಸಂಪೂರ್ಣವಾಗಿ ನಾವು ಒಪ್ಪಿಸಿಕೊಡುವಂತದ್ದಾಗಿದೆ. So what is your most precious possession? ನಿಮ್ಮ ಅತ್ಯಮೂಲ್ಯವಾದ ಸಂಪತ್ತು ಯಾವುದು? Is it your children? ಅವು ನಿಮ್ಮ ಮಕ್ಕಳ? Is it your house? ಅಥವಾ ನಿಮ್ಮ ಮನೆಯ? What is your most precious possession? ನಿಮ್ಮ ಆಸ್ತಿ ಅಥವಾ ಸ್ವಾಸ್ಥ್ಯ, ಅತಿ ಅಮೂಲ್ಯವಾದ ಸ್ವಾಸ್ಥ್ಯ ಯಾವುದು? Is it your work? ಅಥವಾ ನಿಮ್ಮ ಕೆಲಸವೋ? But God wants us to yield to Him our most precious possession. ನಮ್ಮ ಅತ್ಯಮೂಲ್ಯವಾದ ಸಂಪತ್ತು ಅಥವಾ ಆಸ್ತಿಯ ಮೂಲಕ ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕೆಂಬುದಾಗಿ ದೇವರು ಎದುರು ನೋಡ್ತಾ ಇದ್ದಾನೆ. So towards the final part of Abraham's life, God requests Abraham to sacrifice his only son Isaac to him. ಅಬ್ರಹಾಮನ ಕಡೆಯ ಜೀವಿತದ ಸಮಯದಲ್ಲಿ ದೇವರೇನು ನೋಡಿದಂತಾನೆ, ತನ್ನ ಒಬ್ಬನೇ ಮಗನಾದ ಇಸಾಕನನ್ನು ದೇವರಿಗೆ ಬಲಿಯ ಅರ್ಪಿಸಬೇಕೆಂಬುದಾಗಿ ದೇವರು ಎದುರು ನೋಡಿದನು. So Abraham did not hesitate, but the next day he brought his son up on the mountain to the location that God shown him. ಅಬ್ರಹಾಮನು ಇದಕ್ಕೆ ಹಿಂಜರಿಯದೆ ಮರುದಿನವೇ ಏನ್ ಮಾಡ್ದ ಅಂತಂದ್ರೆ ಅವನು ಬೆಟ್ಟಕ್ಕೆ ತನ್ನ ಮಗನನ್ನು ಕರೆದುಕೊಂಡು ಹೋಗಿ ಆತನ ಬಲಿಯಾಗಿ ಅರ್ಪಿಸಲು ಸಿದ್ಧನಾದನು. So Genesis chapter 22 verse 10 to 12. ಆದಿಕಾಂಡ 22ನೇ ಅಧ್ಯಾಯ 10ರಿಂದ 12ನೇ ವಚನವನ್ನು ನೋಡಿಕೊಳ್ಳೋಣ. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು ಇಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂಬುದು ಈಗ ತೋರಬಂತು ಎಂದು ಹೇಳಿದನು. So what does it mean to believe in God? To believe in God means to fear God by giving to Him our most precious possession. ದೇವರನ್ನು ನಂಬೋದು ಅಂತಂದ್ರೆ ಏನು? ದೇವರನ್ನು ನಂಬೋದು ಅಂತಂದ್ರೆ ನಮಗೆ ಅತ್ಯಮೂಲ್ಯವಾದ ಸಂಪತ್ತನ್ನು ಅಥವಾ ಆಸ್ತಿಯನ್ನು ದೇವರಿಗೆ ನಾವು ಒಪ್ಪಿಸಿಕೊಡುವುದಾಗಿದೆ. So let us do a summary. To believe in God is to have God as our master. ದೇವರನ್ನು ನಂಬುದು ಅಂತಂದ್ರೆ ದೇವರನ್ನು ನಮ್ಮ ಒಡೆಯನನ್ನಾಗಿ ಮಾಡಿಕೊಳ್ಳುವಂಥದ್ದು. He will tell me what I should be, what kind of person I should be. ನಾನು ಯಾವ ರೀತಿಯಾದಂತ ವ್ಯಕ್ತಿ ಆಗಿರಬೇಕೆಂಬುದಾಗಿ ನನ್ನನ್ನು ಮಾಡಿಕೊಳ್ಳದೆ ದೇವರು ಹೇಳುವವನಾಗಿದ್ದಾನೆ. He will tell me what kind of calling I should be. ಎಂತ ರೀತಿಯಂತ ಕರೆ ನನಗಿರಬೇಕೆಂಬುದಾಗಿ ದೇವರು ಹೇಳುವವನಾಗಿದ್ದಾನೆ. What is the purpose of my existence? He will tell me. ನಾನು ಈ ಭೂಲೋಕದಲ್ಲಿರುವಂತ ಉದ್ದೇಶ ಏನೆಂಬುದಾಗಿ ದೇವರು ನನಗೆ ತಿಳಿಪಡಿಸುವವನಾಗಿದ್ದಾನೆ. Number 2, to believe in God is to do everything that God tells me. ದೇವರು ಹೇಳುವಂತ ಎಲ್ಲವುಗಳಿಗೆ ನಾನು ವಿಧೇಯನಾಗುವಂತದ್ದಾಗಿದೆ. ಎರಡನೇ ಅಂಶ. And I will obey His instructions even though it seems impossible. I will obey Him 1 month, 1 year, 10 years, 40 years. I will keep obeying Him. ದೇವರು ಹೇಳಿದಂತ ಸಂಗತಿ ನನಗೆ ಅಸಾಧ್ಯವಾಗಿದ್ದರೂ ಅಥವಾ ಮೂರ್ಖತನವಾಗಿ ಕಂಡು ಬಂದರೂ ಅದು 1 ವರ್ಷ, 2 ವರ್ಷ, 10 ವರ್ಷ ಅಥವಾ 40 ವರ್ಷ ನಾನು ಅದಕ್ಕೆ ವಿಧೇಯನಾಗಬೇಕಾಗಿದೆ. And to believe in God is to help others when they are in need, asking nothing in return. ದೇವರನ್ನು ನಂಬುದು ಅಂತಂದ್ರೆ ಇತರರ ಕೊರತೆಗಳಿಗೆ ಅವರಿಗೆ ಸಹಾಯ ಮಾಡುವಂತದ್ದು, ಮತ್ತೆ
ಸಹಾಯ ಮಾಡಿದ ನಂತರ ಅದಕ್ಕೆ ತಿರುಗಿ ಪ್ರತಿಫಲವನ್ನು ಎದುರು ನೋಡಬಾರದು. And to believe in God is to fear God by yielding to Him our most precious possessions. ಮತ್ತು ದೇವರನ್ನು ನಂಬುದು ಅಂತಂದ್ರೆ ದೇವರಿಗೆ ಭಯಪಟ್ಟು ನಾವೇನಂತಂದ್ರೆ ನಮಗಿರುವಂತ ಅತ್ಯಮೂಲದ ಆಸ್ತಿಯ ಮೂಲಕ ಆತನಿಗೆ ವಿಧೇಯನಾಗುವಂಥದ್ದು. So Abraham is blessed because he did all these four things. ಅಬ್ರಹಾಮನು ಆಶೀರ್ವಾದಿಸಲ್ಪಟ್ಟನು, ಯಾಕಂತಂದ್ರೆ ಆತನು ಈ 4 ವಿಷಯಗಳಲ್ಲಿ ದೇವರಿಗೆ ವಿಧೇಯನಾದನು. But during the time of the Old Testament, it is very, very difficult, almost impossible to do what Abraham did. ಆದ್ರೆ ಹಳೆ ಒಡಂಬಡಿಕೆಯ ಸಮಯದಲ್ಲಿ ಹೇಳಿದಂತ ಈ ಎಲ್ಲಾ ವಿಷಯಗಳಿಗೆ ವಿಧೇಯನಾಗ್ಲಿಕ್ಕೆ ಬೇರೆ ಜನರಿಗೆ ಬಹಳ ಕಷ್ಟವಾಗ್ತಾ ಇತ್ತು. So today, can we do what Abraham does? ಅಬ್ರಹಾಮನು ಮಾಡಿದಂತ ಕಾರ್ಯವನ್ನು ನಾವು ಸಹ ಮಾಡಬಹುದು. If we can do it, then we will not be disappointed, we will be blessed. But if we cannot do it, then we will be disappointed. ನಾವು ಆ ರೀತಿ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ನಾವು ನಿರಾಶೆಗೊಳ್ತೇವೆ. But the Bible says that we thank God that in Christ Jesus, the blessing of Abraham will come to us so that we will receive the promise of the Spirit through faith. ಆದ್ರೆ ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತೆ ಮಾಡ್ತಾನೆ. So Jesus came and Jesus possessed all these four things and Jesus lived his life in the fear of God. ದೇವರು ಈ ಭೂಲೋಕಕ್ಕೆ ಬಂದಾಗ ಈ 4 ವಿಷಯಗಳಲ್ಲಿ ಆತನು ದೇವರಿಗೆ ವಿಧೇಯನಾದನು. So Jesus became the sacrificial lamb. God told him, you are the sacrificial lamb, and he becomes the sacrificial lamb. ದೇವರು ಯೇಸುವಿಗೆ ಏನ್ ಹೇಳಿದ ಅಂತಂದ್ರೆ ನೀನು ಯಜ್ಞಕ್ಕೆ ನೇಮಿಸಿದ ಕುರಿ ಎಂಬುದಾಗಿ ಹೇಳಿದನು. ಅದೇ ರೀತಿಯಾಗಿ ಯೇಸು ಯಜ್ಞಕ್ಕೆ ನೇಮಿಸಿದ ಕುರಿಯಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. So his blood flowed and break the power of sin. ಮತ್ತು ಎಲ್ಲ ಜನರ ಪಾಪಗಳಿಗೋಸ್ಕರ. And he sent his Holy Spirit into our hearts. ಮತ್ತು ಆತನು ತನ್ನ ಪವಿತ್ರಾತ್ಮನನ್ನು ನಮ್ಮ ಹೃದಯದೊಳಗೆ ಆತನು ಕಳುಹಿಸಿಕೊಟ್ಟನು. And it's no longer I who's living, but Jesus Christ who lives in me. ಇದು ನಾನು ಅಲ್ಲ, ಕ್ರಿಸ್ತನು ನನ್ನಲ್ಲಿ ಆತನು ವಾಸ ಮಾಡ್ತಾ ಇದ್ದಾನೆ. And the Holy Spirit fills me and giving me the power to do the four things. ಮತ್ತು ಈ ಒಂದು 4 ಕಾರ್ಯಗಳನ್ನು ಮಾಡ್ಲಿಕ್ಕೆ ನನ್ನ ಸ್ವಂತವಾಗಿ ಅಲ್ಲ, ದೇವರು ಆತ್ಮನ ಮೂಲಕ ನನಗೆ ಸಹಾಯ ಮಾಡುವನಾಗಿದ್ದಾನೆ. And anyone who give their life to Jesus will receive the Holy Spirit and they will believe God and they will not be disappointed. ಯಾರು ತಮ್ಮ ಜೀವಿತಗಳನ್ನು ದೇವರಿಗೆ ಒಪ್ಪಿಸಿಕೊಡುವುದಾದ್ರೆ ಅವರು ಪವಿತ್ರಾತ್ಮವನ್ನು ಹೊಂದಿಕೊಳ್ಳುವರು ಮತ್ತು ಈ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅವರು ಶಕ್ತಗೊಳ್ಳುವಂತರಾಗಿದ್ದಾರೆ. Now Jesus Christ is greater than Abraham. ಯೇಸು ಕ್ರಿಸ್ತನು ಅಬ್ರಹಾಮನಿಗಿಂತ ದೊಡ್ಡವನಾಗಿದ್ದಾನೆ. God has never called Abraham his son. ದೇವರು ಅಬ್ರಹಾಮನನ್ನು ತನ್ನ ಮಗನೆಂಬುದಾಗಿ ಆತನು ಹೇಳಲಿಲ್ಲ. But yet God has called Jesus Christ his son. ಆದರೂ ದೇವರು ಯೇಸುವನ್ನು ತನ್ನ ಕುಮಾರನೆಂದು ಹೇಳಿದನು. And all who believe in Jesus Christ, who do these four things, God calls you his son. ಈ ಒಂದು 4 ವಿಷಯಗಳನ್ನು ಮಾಡ್ಲಿಕ್ಕೆ ಅವರು ಮುಂದೆ ಬರುವಾಗ ಯೇಸುವಿಗೆ ಹೇಳಿದ ಹಾಗೆ ದೇವರು ನಮ್ಮನ್ನು ಸಹ ನನ್ನ ಮಕ್ಕಳು ಎಂಬುದಾಗಿ ಹೇಳುವವನಾಗಿದ್ದಾನೆ. And Jesus went all over Israel telling people that he is the son of God. ಮತ್ತು ಇಸ್ರಾಯೇಲ್ ಪಟ್ಟಣಗಳೆಲ್ಲ ಹೋಗಿ ಯೇಸುವಿನ ಹೇಳಿದನಂತಾನೆ, ನಾನು ದೇವರ ಕುಮಾರನೆಂಬುದಾಗಿ ಯೇಸು ಜನರಿಗೆ ಹೇಳಿದನು. And you will go everywhere telling people that you are the son of God. ನೀವು ಸಹ ಎಲ್ಲ ಕಡೆಗಳಿಗೆ ಹೋಗಿ ಜನರಿಗೆ ಹೇಳಬೇಕು, ನಾನು ದೇವರ ಮಗನೆಂಬುದಾಗಿ ನಾವು ಹೇಳಬೇಕಾಗಿದೆ. Now I want you to turn to your family and say to one another that you are the son and the daughter of God. ನಿಮ್ಮ ಮನೆಗಳಲ್ಲಿ ನೀವು ಕೂತಿರುವಂತಹ ಈ ಒಂದು ಸಮಯದಲ್ಲಿ
ನಿಮ್ಮ ಅಕ್ಕಪಕ್ಕದಲ್ಲಿ ತಿರುಗಿಕೊಂಡು ಒಬ್ರಿಗೊಬ್ರಿಗೆ ಹೇಳ್ರಿ, ನೀವು ದೇವರ ಮಗನೆಂಬುದಾಗಿ, ನಾನು ದೇವರ ಮಗನೆಂಬುದಾಗಿ ಹೇಳ್ರಿ. Come on, say to one another that you are the son and daughter of God. ನೀವು ದೇವರ ಮಗಳು ಮತ್ತು ಮಗನೆಂಬುದಾಗಿ ಒಬ್ರಿಗೊಬ್ರು ಹೇಳ್ಕೊಳ್ರಿ. Now, ನೀವು ದೇವರ ಮಗ. yeah, you gotta say it with sincerity, you know. Say it loud. ಯಥಾರ್ಥವಾಗಿದ್ದನ್ನ ಹೇಳ್ಬೇಕಾಗಿದೆ. ನೀವು ಶಬ್ದವಾಗಿದ್ದನ್ನ ಹೇಳ್ರಿ. ನೀವು ದೇವರ ಮಕ್ಕಳು, ನೀನು ದೇವರ ಮಗಳಾಗಿದ್ದೆ. So Jesus went around telling everybody he's the son of God, and the Pharisees and the Jews didn't like it and they want to kill him. ಯೇಸು ಹೋದ ಕಡೆಗಳಲ್ಲೆಲ್ಲ ಹೇಳಿದನು, ನಾನು ದೇವರ ಕುಮಾರನೆಂಬುದಾಗಿ. ಆದ್ರೆ ಫರಿಸಾಯರು ಮತ್ತು ಯಹೂದ್ಯರು ಇದನ್ನ ಇಷ್ಟಪಡಲಿಲ್ಲ. John chapter 5 verse 18 to verse 19. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 18 ಮತ್ತು 19 ವಚನ ನೋಡಿಕೊಳ್ಳೋಣ. ಈ ಮಾತನ್ನು ಹೇಳಿದ್ದರಿಂದ ಆತನು ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡಿದ್ದನಲ್ಲದೆ ದೇವರನ್ನು ತನ್ನ ತಂದೆಯೆಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿಕೊಂಡನೆಂದು ಯಹೂದ್ಯರು ಆತನನ್ನು ಕೊಲ್ಲುವುದಕ್ಕೆ ಮತ್ತಷ್ಟು ಪ್ರಯತ್ನ ಮಾಡಿದರು. ಅದಕ್ಕೆ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರನು. ಆತನು ಮಾಡುವುದನ್ನೆಲ್ಲ ಹಾಗೆ ಮಗನು ಮಾಡುತ್ತಾನೆ. So Jesus called God his father. ಯೇಸು ದೇವರನ್ನು ತನ್ನ ತಂದೆಯೊಂದು ಎಂಬುದಾಗಿ ಹೇಳಿದನು. Today is a very normal thing, right, to call God our father, but in those days it is not normal. ಈ ದಿನದಲ್ಲಿ ದೇವರನ್ನು ತಂದೆ ಎಂದು ಹೇಳುದ ಬಹಳ ಸುಲಭ, ಆದ್ರೆ ಆ ದಿನಗಳಲ್ಲಿ ಕಷ್ಟಕರವಾಗಿತ್ತು. Even Abraham don't call God the father. ಅಬ್ರಹಾಮನು ಸಹ ದೇವರನ್ನು ತಂದೆ ಎಂಬುದಾಗಿ ಕರೆಯಲಿಲ್ಲ. What does it mean when you call God the father? It means, here the Bible says, being equal with God. ದೇವರನ್ನು ತಂದೆ ಎಂಬುದಾಗಿ ಕರೆಯುವುದು ಅಂತಂದ್ರೆ ಏನು? ನಾವು ದೇವರಿಗೆ ಸರಿ ಸಮಾನರಾಗಿದ್ದೇವೆ. So being equal with God in Jesus terms means in the same category, in the same family, having his authority. That is what it means. ದೇವರು ನಮ್ಮ ತಂದೆಯಾಗಿದ್ದೀರಾ ಎಂಬುದಾಗಿ ಹೇಳುವುದಾದ್ರೆ ನಾವು ದೇವರ ಒಂದೇ ಕುಟುಂಬದಲ್ಲಿ ಇರುವಂತದ್ದಾಗಿದೆ. ನಾವು ದೇವರಿಗೆ ನಾವು ಮಕ್ಕಳ ಒಂದು ಸಂಬಂಧವನ್ನು, ಸಮಾನವಾದ ಸಂಬಂಧವನ್ನು ಹೊಂದಿರುತ್ತೇವೆ. It does not mean that Jesus is equal with the Father, because the Father is higher than Jesus, so it can never be equal. ನಾವು ಯೇಸು ದೇವರ ಸಮಾನನೆಂಬುದಾಗಿ ಅನೇಕ ಸಾರಿ ಆಲೋಚನೆ ಮಾಡ್ತೇವೆ, ಆದರೆ ಯೇಸು ದೇವರಿಗೆ ಸಮಾನವಾಗಿ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. Jesus is always higher than us, so Jesus can never be equal with us. ಯೇಸು ನಮಗೆ ಸಮಾನನೇ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದ್ರೆ ಯೇಸು ನಮಗಿಂತ ಉನ್ನತ ಸ್ಥಾನದಲ್ಲಿ ಇರುವವನಾಗಿದ್ದಾನೆ. But the Son of God, Jesus, will inherit everything that belongs to the Father. So that is what it means to be a son of God. ಇದರ ಅರ್ಥ ಏನಂತಂದ್ರೆ ದೇವರಿಗೆ ಸಂಬಂಧ, ತಂದೆಗೆ ಸಂಬಂಧಪಟ್ಟ ಎಲ್ಲದಕ್ಕೂ ಯೇಸು ಏನಾಗಿದ್ದಾನಂದ್ರೆ ಬಾಧ್ಯಸ್ಥನಾಗಿದ್ದಾನೆ. As the Father has authority over all the angels, Jesus is given authority over all the angels. ದೇವರಿಗೆ ಎಲ್ಲಾ ದೇವದೂತರ ಮೇಲೆ ಹೇಗೆ ಅಧಿಕಾರವಿದೆಯೋ ಅದೇ ರೀತಿಯಲ್ಲಿ ಯೇಸುವಿಗೆ ಸಹ ಎಲ್ಲ ದೇವದೂತರ ಮೇಲೆ ಅಧಿಕಾರವಿರುವಂತದ್ದಾಗಿದೆ. So Jesus is also the owner and the king of the entire universe. ಯೇಸು ಸಹ ಎಲ್ಲದಕ್ಕೂ ಸಮಸ್ತಕ್ಕೂ ಯಜಮಾನನು ಸಹ ಒಡೆಯನು ಸಹ ಆಗಿದ್ದಾನೆ. So as Jesus submitted himself under the Father's authority, the Father gives Jesus all his authority. ಯೇಸು ದೇವರಿಗೆ ತನ್ನ ದೇವರ ಅಧಿಕಾರಕ್ಕೆ ಒಪ್ಪಿಸಿಕೊಟ್ಟಾಗ ದೇವರು ಯೇಸುವಿಗೆ ಎಲ್ಲವನ್ನು ಒಪ್ಪಿಸಿಕೊಟ್ಟನು. So in Christ Jesus, if we will be like Jesus to submit ourselves under God, God will also give us all authority. ಯೇಸು ತಂದೆಗೆ ಹೇಗೆಯೋ ಅದೇ ರೀತಿಯಲ್ಲಿ ನಾವು ಯೇಸುಗೆ ನಾವು ಒಪ್ಪಿಸಿಕೊಡುವಾಗ ಆ ದೇವರು ನಮ್ಗೇನ್ ಮಾಡ್ತಾನೆ, ಯೇಸುಗೆ ಇದ್ದಂತ ಎಲ್ಲ ಸ್ವಾಸ್ಥ್ಯದಲ್ಲಿ ನಮಗೂ ಸಹ ಅಧಿಕಾರವನ್ನು ಬಾಧ್ಯಸ್ಥೆಯನ್ನು ಕೊಡುವವನಾಗಿದ್ದಾನೆ.
So I want you to repeat, to say to one another that you are the son and daughter of God. ನೀವು ಒಬ್ರಿಗೊಬ್ರು ತಿರುಗಿ ಹೇಳ್ಬೇಕೆಂಬುದಾಗಿ ನಾನು ಇಷ್ಟಪಡ್ತೇನೆ. ನೀವು ದೇವರ ಮಗನಾಗಿದ್ದಿ, ದೇವರ ಮಗಳಾಗಿದ್ದಿ ಎಂಬುದಾಗಿ. Amen. Amen. But now let us look at what is the relationship between Jesus, the Son of God, and the Father. ಕುಮಾರನಾದ ಯೇಸುವಿಗೂ ತಂದೆಗೂ ಸಂಬಂಧ ಏನೆಂಬುದಾಗಿ ನಾವು ನೋಡಿಕೊಳ್ಳೋಣ. So Jesus said that he cannot do anything if the Father does not agree. ದೇವರು ಒಪ್ಪಿಕೊಳ್ಳದಿದ್ದರೆ ಯೇಸು ತನ್ನಷ್ಟಕ್ಕೆ ತಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಯೇಸು ಹೇಳಿದನು. Only when he see the Father doing it and he will follow. ತಂದೆ ಮಾಡುವುದನ್ನು ನೋಡಿ ಯೇಸು ಅದನ್ನು ಅದೇ ರೀತಿಯಲ್ಲಿ ಮಾಡ್ತಾನೆ. Yeah. So similarly, when I believe in God, when I believe in Jesus, I will do all that the Father agrees with. ನಾನು ಯೇಸುನಲ್ಲಿ ನಂಬಿಕೆ ಇಡುವಾಗ ದೇವರು ಒಪ್ಪಿಕೊಳ್ಳುವಂತ ಎಲ್ಲಾ ಕಾರ್ಯಗಳಿಗೆ ನಾನು ಏನ್ ಮಾಡ್ತೇನೆ ಅಂದ್ರೆ ವಿಧೇಯನ ಆಗ್ತೇನೆ. Yeah, then John chapter 5 verse 20 to 23. ಯೋಹಾನ 5ನೇ ಅಧ್ಯಾಯ 20ರಿಂದ 23ನೇ ವಚನ ಅವರಿಗೆ. ತಂದೆಯು ಮಗನ ಮೇಲೆ ಮಮತೆ ಇಟ್ಟು ತಾನು ಮಾಡುವವುಗಳನ್ನೆಲ್ಲ ಅವನಿಗೆ ತೋರಿಸುತ್ತಾನೆ. ಇದಲ್ಲದೆ ಇವುಗಳಿಗಿಂತ ದೊಡ್ಡ ಕೆಲಸಗಳನ್ನು ಅವನಿಗೆ ತೋರಿಸುವನು. ಅವುಗಳನ್ನು ನೋಡಿ ನಿಮಗೆ ಆಶ್ಚರ್ಯವಾಗುವುದು. ತಂದೆಯು ಹೇಗೆ ಸತ್ತವರನ್ನು ಎಬ್ಬಿಸಿ ಬದುಕಿಸುತ್ತಾನೋ ಹಾಗೆಯೇ ಮಗನು ಸಹ ತನಗೆ ಬೇಕಾದವರನ್ನು ಬದುಕಿಸುತ್ತಾನೆಂದು ತಿಳುಕೊಳ್ಳಿರಿ. ಇದಲ್ಲದೆ ತಂದೆಯು ಯಾರಿಗೆ ತೀರ್ಪು ಮಾಡುವುದೂ ಇಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೂ ಮಾನ ಕೊಡಬೇಕೆಂದು ತಂದೆಯು ಇಚ್ಛಿಸುತ್ತಾನೆ. ಮಗನಿಗೆ ಮಾನ ಕೊಡದವನು ಅವನನ್ನು ಕಳುಹಿಸಿದ ತಂದೆಗೂ ಮಾನ ಕೊಡದವನಾಗಿದ್ದಾನೆ. So here is the next few things that Jesus tells the people concerning his relationship with the Father. ಯೇಸುಗೂ ತಂದೆಗೂ ಇರುವಂತಹ ಸಂಬಂಧವನ್ನು ಕುರಿತು ಜನರಿಗೆ ಯೇಸು ಇನ್ನು ಕೆಲವು ಮಾತುಗಳನ್ನ ಹೇಳ್ತಾ ಇದ್ದಾನೆ. Okay, so the Father loves the Son, and the Father will tell Jesus everything that is on his mind, his plans for the world, what he's going to do. ತಂದೆಯು ಮಗನನ್ನು ಪ್ರೀತಿಸುವಾಗ ತಂದೆಯ ಯೋಜನೆಗಳನ್ನು, ತಂದೆ ಏನ್ ಮಾಡ್ತಾನೆ ಎಲ್ಲ ವಿಷಯಗಳನ್ನು ಮಗನಿಗೆ ಆತನು ತಿಳಿಸಿಕೊಡುವನಾಗಿದ್ದಾನೆ. So there is no secret between the Father and the Son. The Father tells the Son everything. ತಂದೆ ಮತ್ತು ಮಗನ ನಡುವೆ ಯಾವುದೇ ರಹಸ್ಯ ಇರುವುದಿಲ್ಲ. ತಂದೆ ಏನ್ ಮಾಡ್ತಾನೆ ಎಂಬುದಾಗಿ ಎಲ್ಲವನ್ನು ಮಗನಿಗೆ ತಿಳಿಸಿಕೊಡ್ತಾನೆ. So as we are sons of God, daughters of God, the Father desires to tell us everything that is on his mind. ತಂದೆಯ ಮನಸ್ಸಿನಲ್ಲಿರುವಂತ ಎಲ್ಲ ವಿಷಯಗಳನ್ನು ತನ್ನ ಮಕ್ಕಳಿಗೆ ತಿಳಿಯಪಡಿಸಲು ಆತನು ಇಷ್ಟಪಡ್ತಾನೆ. So as we spend time talking to God, want to understand his mind, then God will tell us. ನಾವು ದೇವರೊಂದಿಗೆ ಮಾತನಾಡಲು ಸಮಯವನ್ನು ಕಳೆಯುವಾಗ ದೇವರು ತನ್ನ ವಿಷಯಗಳನ್ನು ನಮಗೆ ತಿಳಿಯಪಡಿಸುವನಾಗಿದ್ದಾನೆ. Regretfully, many people want God to understand them, but they will not spend time to understand God. ಅನೇಕ ಸರಿ ಬೇಸರವಾದ ವಿಷಯ ಏನಂತಂದ್ರೆ ಜನರು ದೇವರನ್ನು ತಿಳಿದುಕೊಳ್ಳಲು ಸಮಯವನ್ನು ಕಳೆಯುವುದಿಲ್ಲ. So when I believe in God, I will spend time to understand God. ನಾನು ದೇವರನ್ನು ನಂಬುವಾಗ ದೇವರೊಟ್ಟಿಗೆ ಮಾತನಾಡಲು ನಾನೇನ್ ಮಾಡ್ತೇನೆ ಅಂದ್ರೆ ಸಮಯವನ್ನು ಕೊಡ್ತೇನೆ. And then God will give us divine authority even to raise the dead. ಆದ್ದರಿಂದ ದೇವರು ಹೀಗೆ ಅನೇಕ ಸತ್ತವರನ್ನು ಸಹ ಎಬ್ಬಿಸಲಿಕ್ಕೆ ದೇವರು ದೈವಿಕ ಅಧಿಕಾರವನ್ನು ನಮಗೆ ಕೊಡ್ತಾನೆ. So if anybody who can raise the dead, he is considered as all powerful. ಯಾರಾದ್ರೂ ಸತ್ತವರನ್ನು ಇರುವುದಾದ್ರೆ ಆತನು ಸರ್ವಶಕ್ತನೆಂಬುದಾಗಿ ಹೇಳ್ತಾರೆ. As we receive divine authority from God, we will be able to heal sicknesses that cannot be healed. ನಾವು ದೇವರಿಂದ ದೈವಿಕ ಅಧಿಕಾರವನ್ನು ಹೊಂದಿಕೊಳ್ಳುವಾಗ ನಾವು ಅನೇಕರಿಗೆ ಪ್ರಾರ್ಥನೆ ಮಾಡುವಾಗ ಅನೇಕ ಜನರು ಸ್ವಸ್ಥತೆಯನ್ನು ಗುಣವನ್ನು ಹೊಂದಿಕೊಳ್ಳುತ್ತಾರೆ. We will be able to restore broken relationships and broken families.
ಮುರಿದು ಹೋದ ಕುಟುಂಬ ಸಂಬಂಧಗಳನ್ನ ನಾವು ಪುನಃ ಸ್ಥಾಪಿಸ್ಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. We will be able to break curses of poverty. ಬಡತನದ ಒಂದು ಶಾಪಗಳನ್ನ ಮುರಿಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. So this is what called divine authority. ಇದನ್ನ ದೈವಿಕ ಅಧಿಕಾರ ಎಂಬುದಾಗಿ ಹೇಳುತ್ತಾರೆ. And there's one more last point I would like to ಕೊನೆಯ ಒಂದು ವಿಷಯ tell you, which you have not heard before. ಈ ಒಂದು ವಿಷಯವನ್ನು ನೀವು ಮುಂಚೆ ಕೇಳಿಲ್ಲ. So God told Jesus that he will make him the judge. ದೇವರು ಯೇಸುವಿಗೆ ಏನ್ ಹೇಳಿದೆ ಅಂತಂದ್ರೆ, ನಾನು ನಿನ್ನನ್ನ ನ್ಯಾಯಸ್ಥಾಪಕನನ್ನಾಗಿ ಮಾಡ್ತೇನೆ ಎಂಬುದಾಗಿ, ನ್ಯಾಯಾಧಿಪತಿಯನ್ನಾಗಿ. So when Jesus returns, Jesus will judge the world because he's given authority from the Father to judge. ತೀರ್ಪು ಮಾಡುವುದಕ್ಕಾಗಿ ಯೇಸು ತಂದೆಯಿಂದ ಅಧಿಕಾರವನ್ನು ಹೊಂದಿಕೊಂಡದರಿಂದ ಆತನು ಲೋಕಕ್ಕೆ ತಿರುಗಿ ಬರುವಾಗ ಆತನು ತೀರ್ಪು ಮಾಡುವವನಾಗಿದ್ದಾನೆ. And God will give you who believe in him the same authority to judge. ದೇವರಲ್ಲಿ ನಂಬಿಕೆ ಇಡುವಾಗ ನಿಮಗೂ ಸಹ ತೀರ್ಪು ಮಾಡಲಿಕ್ಕೆ ದೇವರು ನಿಮಗೆ ಅಧಿಕಾರವನ್ನು ಕೊಡುವವನಾಗಿದ್ದಾನೆ. Revelations chapter 20 verse 4. ಪ್ರಕಟಣೆ 20ನೇ ಅಧ್ಯಾಯ 4ನೇ ವಚನ. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ವಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. Okay. So Sam, is it correct? Is the verses correct? Yes. Okay. So John the Apostle saw a vision. He saw the thrones, right? At the same time, he saw believers, some believers sitting on the throne to judge. ಸ್ನಾನಿಕನಾದ ಯೋಹಾನನು ದರ್ಶನವನ್ನು ಹೊಂದಿಕೊಂಡನು. ಆ ದರ್ಶನದಲ್ಲಿ ಏನಂತಂದ್ರೆ, ಅನೇಕ ಸಿಂಹಾಸನಗಳನ್ನು ಆತನು ಕಂಡನು, ಮತ್ತೆ ಆ ಸಿಂಹಾಸನಗಳ ಮೇಲೆ ಅನೇಕ ಜನರು ಕೂತಿದ್ದರು. ಅವರಿಗೇನಂತಂದ್ರೆ ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಟ್ಟಲ್ಪಟ್ಟಿತು ಎಂಬುದಾಗಿ ಆತನಿಗೆ ಹೇಳಲಾಯಿತು. And who are these believers? These are those who has been beheaded because of their testimony of Jesus. ಈ ವಿಶ್ವಾಸಿಗಳು ಯಾರು? ತಮ್ಮ ಸಾಕ್ಷ್ಯ ನಿಮಿತ್ತ ಅವರು ಹಿಂಸೆಗೆ ಒಳಗಾದಂತ ಜನರಾಗಿದ್ದಾರೆ. And these are the ones who will not have anything to do with evil. ಈ ಜನರು ದುಷ್ಟತ್ವದೊಂದಿಗೆ ಯಾವ ಒಂದು ಕಾರ್ಯವನ್ನು ಅವರು ಮಾಡೋದಿಲ್ಲ. And when Jesus comes again, he will raise people who believe in God to make them rulers. ದೇವರಲ್ಲಿ ನಂಬಿಕೆ ಇಟ್ಟಂತ ಜನರಿಗೆ ಯೇಸು ತಿರುಗಿ ಬರುವಾಗ ಅವರನ್ನು ಮರಣದಿಂದ ಎಬ್ಬಿಸುತ್ತಾನೆ ಮತ್ತು ಅವರಿಗೆ ಜನರನ್ನು ಆಳುವಂತ ಅಧಿಕಾರವನ್ನು ಕೊಡುವವನಾಗಿದ್ದಾನೆ. And these who believes in God will rule with God for 1000 years. ದೇವರಲ್ಲಿ ನಂಬಿಕೆ ಇಡುವಂತ ಜನರು ಅವರು ಎಬ್ಬಿಸಲ್ಪಟ್ಟು ಯೇಸುವಿನೊಂದಿಗೆ 1000 ವರ್ಷ ಅವರು ಆಳುವಂತವರಾಗಿರುತ್ತಾರೆ. So in the new heaven and the new earth, there are many things to do, just like the rulers of today. There are many things that needed to be done. ಈ ಅನೇಕ ಕಾರ್ಯಗಳನ್ನು ಮಾಡಬೇಕಾಗಿದೆ. ಏನಂತಂದ್ರೆ ಲೋಕವನ್ನು ಆಳುವಂತ ಜನರು ಅನೇಕ ಕಾರ್ಯಗಳನ್ನು ಮಾಡಬೇಕಾಗಿದೆ. So those who believe in God will rule with Jesus for 1000 years, but there are others who do not believe in God. ದೇವರಲ್ಲಿ ನಂಬಿಕೆ ಇಡುವಂತ ಜನರು ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆಯನ್ನು ಮಾಡ್ತಾರೆ, ಆದ್ರೆ ನಂಬದೇ ಇರುವಂತರು ಇದನ್ನು ಮಾಡೋದಿಲ್ಲ. So their life do not display the 4 things that I spoke about. ನಾನು ಮಾತಾಡಿದಂತ 4 ವಿಷಯಗಳು ಕಾರ್ಯಗಳನ್ನು ಆ ಜನರು ಮಾಡೋದಿಲ್ಲ. And then when Jesus comes, they will cry out to Jesus for mercy. ಮತ್ತೆ ಯೇಸು ತಿರುಗಿ ಬರುವಾಗ ಈ ಜನರು
ಕರುಣೆಗಾಗಿ ಅವರು ಗೋಳಾಡಿ ಬೇಡಿಕೊಳ್ಳುವಂತರಾಗಿರ್ತಾರೆ. So the thief who died together with Jesus on the cross, the one who repented, is such a person. ಶಿಲುಬೆ ಮೇಲೆ ಪಶ್ಚಾತ್ತಾಪ ಕ್ರಿಸ್ತನೊಂದಿಗೆ ಮರಣ ಹೊಂದಿದಂತ ಒಂದು ವ್ಯಕ್ತಿ ಇಂಥ ವ್ಯಕ್ತಿ ಆಗಿದ್ದಾನೆ. So Jesus said to the thief who repented that he will be in paradise with him. ಯೇಸು ಆ ಕಳ್ಳನಿಗೆ ಏನ್ ಹೇಳಿದಂತಂದ್ರೆ ನೀನು ಪರದೇಶಿಯಲ್ಲಿ ಇರುತ್ತಿ ಎಂಬುದಾಗಿ. So the paradise is different from the kingdom of God. ಪರದೇಶಿಯು ದೇವರ ರಾಜ್ಯದಿಂದ ವ್ಯತ್ಯಾಸವಾಗಿರುವಂತದ್ದಾಗಿದೆ. The 12 disciples, Peter, those who give their lives to Jesus, who believe in God, they will be in the kingdom. ಯೇಸುವಿನಲ್ಲಿ ನಂಬಿಕೆ ಇಟ್ಟಂತ 12 ಶಿಷ್ಯರು ಅವರು ದೇವರ ರಾಜ್ಯದಲ್ಲಿ ಅವರು ಇದ್ದರು. But those who did not believe in Jesus, who did not live like Jesus, but who cry out to Jesus for mercy, perhaps, maybe, God will bring them to paradise. ಯೇಸುವಿನಲ್ಲಿ ನಂಬಿಕೆ ಇಡದೆ ಈ ಕಾರ್ಯಗಳನ್ನು ಮಾಡದೇ ಇರುವಂತ ಜನರು ಆದ್ರೆ ಕೊನೆಯಲ್ಲಿ ಅವರು ಪಶ್ಚಾತ್ತಾಪ ಪಟ್ಟು ಅವರು ಕರುಣೆಗಾಗಿ ಬೇಡಿಕೊಳ್ಳುತ್ತಾರೆ. ದೇವರು ಅವರನ್ನು ಪರದೇಶಿಯಲ್ಲಿ ಇಡುವವನಾಗಿದ್ದಾನೆ. So you and I, we do not want to be like the thief, but we want to become like Jesus and his disciples. ನಾವು ಆ ಕಳ್ಳನಂತೆ ಇರದೆ ನಾವು ಯೇಸುವಿನ ಹಾಗೆ ಮತ್ತು ಶಿಷ್ಯರ ಹಾಗೆ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾಗಿದೆ. And we want, when Jesus comes again, we don't want to be disappointed. ಯೇಸು ತಿರುಗಿ ಬರುವಾಗ ನಾವು ಆಶಾಭಂಗ ಪಡಬಾರದು, ಬಿಡಲ್ಪಡಬಾರದು. To recap, to summarize, first point, to submit to God as our master and to believe what he has called us to be. ಕೊನೆಯದಾಗಿ ನಾವು ಎಲ್ಲ ಅಂಶಗಳನ್ನು ನೋಡಿಕೊಳ್ಳೋಣ. ಮೊದಲನೇದಾಗಿ ದೇವರನ್ನು ನಂಬುದು ಅಂತಂದ್ರೆ ದೇವರನ್ನು ನಮ್ಮ ಜೀವಿತದ ಒಡೆಯನನ್ನಾಗಿ ಮಾಡಿಕೊಳ್ಳುವುದು ಮತ್ತು ಆತನ ಕರೆಯನ್ನು ನಂಬುವುದಾಗಿದೆ. To believe what he has commanded and obey, even if it seems illogical, impossible or unreasonable. ಮತ್ತು ನಂಬುವುದು ಅಂತಂದ್ರೆ ಆತನು ಏನು ಆಜ್ಞೆಗಳನ್ನು ಕೊಟ್ಟಿದ್ದಾನೆ ಅದು ಬುದ್ಧಿಹೀನತೆಯಾಗಿ ನಮಗೆ ಕಂಡು ಬಂದರು, ಮೂರ್ಖತನವಾಗಿ ಕಂಡು ಬಂದರು, ಅಸಾಧ್ಯವಾಗಿದ್ದರು ಅವುಗಳಿಗೆ ವಿಧೇಯರಾಗುವಂತದ್ದಾಗಿದೆ. To help others out of goodwill, believing in God that he will provide and he will reward. ಒಳ್ಳೆಯ ಮನಸ್ಸಿನಿಂದ ಇತರರಿಗೆ ಸಹಾಯ ಮಾಡಿ ದೇವರು ನಮ್ಗೆ ಒದಗಿಸ್ತಾನೆ ಎಂಬುದಾಗಿ ನಂಬಿಕೊಂಡು ಪ್ರತಿಫಲಕ್ಕಾಗಿ ನಾವು ದೇವರನ್ನ ಎದುರು ನೋಡ್ಬೇಕಾಗಿದೆ. To fear God by yielding to him our most precious possessions. ದೇವರಿಗೆ ಭಯಪಡುವುದು ಮತ್ತು ಅತಿ ಅಮೂಲ್ಯವಾದ ನಮ್ಮ ಸಂಪತ್ತುಗಳನ್ನು ಆತನಿಗೆ ಒಪ್ಪಿಸಿಕೊಡುವುದು. So this is our reward for believing in God. He will give us divine authority to raise the dead and to rule with Christ. ನಮಗೆ ಕೊಡಲ್ಪಡುವಂತ ಒಂದು ಪ್ರತಿಫಲ ಅಥವಾ ಬಹುಮಾನ ಏನಂತಂದ್ರೆ ಕಡೆಯದಾಗಿ ಸತ್ತವರನ್ನು ಎಬ್ಬಿಸಿ ಕ್ರಿಸ್ತನೊಂದಿಗೆ ನಾವು ದೈವಿಕ ಅಧಿಕಾರವನ್ನು ಹೊಂದಿಕೊಂಡು ಆಳುವಂತದ್ದಾಗಿದೆ, ತೀರ್ಪು ಮಾಡುವಂತದ್ದು, ಅಧಿಕಾರ ನಡೆಸುವಂತದ್ದು. So now I want us to open our heart and to receive the Spirit of Jesus Christ. ಈ ಒಂದು ಸಮಯದಲ್ಲಿ ನಮ್ಮ ಮನಸ್ಸು ಹೃದಯಗಳನ್ನು ತೆರೆದು ನಾವು ಯೇಸುವಿನ ಆತ್ಮವನ್ನು ನಾವು ಹೊಂದಿಕೊಳ್ಳೋಣ. I will pray right now. ನಾನು ಈಗ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. Lord Jesus, ಕರ್ತನಾದ ಯೇಸುವೆ, I confess my sins to you. ನನ್ನ ಪಾಪಗಳನ್ನು ನಿನಗೆ ಅರಿಕೆ ಮಾಡ್ತೇನೆ. I will make you the master of my life. ನಿನ್ನನ್ನು ನನ್ನ ಜೀವಿತಕ್ಕೆ ಒಡೆಯನನ್ನಾಗಿ ಮಾಡ್ತೇನೆ. I will obey all that you have commanded me to do. ನನಗೆ ಆಜ್ಞಾಪಿಸಿದಂತ ಎಲ್ಲ ಆಜ್ಞೆಗಳಿಗೆ ನಾನು ವಿಧೇಯನಾಗುತ್ತೇನೆ. I will help others expecting nothing in return. ತಿರುಗಿ ಏನನ್ನು ಎದುರು ನೋಡದೆ ನಾನು ಇತರರಿಗೆ ಸಹಾಯ ಮಾಡ್ತೇನೆ. I will fear you by yielding to you my most precious possessions. ನನಗಿರುವಂತ ಅಮೂಲ್ಯವಾದ ಆಸ್ತಿಗಳ ಮೂಲಕ ನಿನಗೆ ಒಪ್ಪಿಸಿಕೊಡುತ್ತೇನೆ. Give me divine authority to rule. ಅಧಿಕಾರವನ್ನು ನಡೆಸಲು ನನಗೆ ದೈವಿಕ ಒಂದು ಅಧಿಕಾರವನ್ನು ಅನುಗ್ರಹಿಸು. To bring mercy, righteousness and humility into my family.
ನನ್ನ ಕುಟುಂಬದೊಳಕ್ಕೆ ನೀತಿ, ಕರುಣೆ ಮತ್ತು ತಾಳ್ಮೆಯನ್ನು ತರುವುದಕ್ಕಾಗಿ, to bring mercy, righteousness, and humility in the workplace. ಮತ್ತು ನನ್ನ ಕೆಲಸದ ಸ್ಥಳದಲ್ಲಿ ತಗ್ಗಿಸುವಿಕೆ ಮತ್ತು ದಯೆ, ಕರುಣೆಯನ್ನು ತೋರಿಸುವಂತೆ. And I believe that you will provide for everything that I need and to reward me. ನನಗೆ ಬೇಕಾದಂತ ಎಲ್ಲವುಗಳನ್ನು ನೀನು ಒದಗಿಸುತ್ತಿ ಮತ್ತು ನನಗೆ ಪ್ರತಿಫಲವನ್ನು ಕೊಡುತ್ತೀನಿ ಎಂಬುದಾಗಿ ನಾನು ನಂಬುತ್ತೇನೆ. In Jesus' name I pray. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. Amen. ಆಮೆನ್.